ಕೈವಾರ ಕ್ರಾಸ್ನಲ್ಲಿ ಬಿಜೆಪಿ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಾಗಾರಕ್ಕೆ ಚಾಲನೆ. ರಾಜಕೀಯ ಕಾರ್ಯಕರ್ತರು ತತ್ವ ಸಿದ್ಧಾಂತಗಳೊಂದಿಗೆ ಜನರ ವಿಶ್ವಾಸ ಗಳಿಸಬೇಕು. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ. ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ಸಮೀಪದ ಜಿಕೆ ಹಿಲ್ ವ್ಯೂ ರೆಸಾರ್ಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾ ಮಟ್ಟದ 2 ದಿನಗಳ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಾಗಾರವನ್ನು ಬುಧವಾರ ಉದ್ಘಾಟಿಸಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜಕೀಯ ಕಾರ್ಯಕರ್ತರು ಕೇವಲ ಚುನಾವಣಾ ರಾಜಕಾರಣಕ್ಕೆ ಸೀಮಿತವಾಗದೆ ಪಕ್ಷದ ತತ್ವ ಸಿದ್ಧಾಂತಗಳು, ವೈಚಾರಿಕತೆ, ಶಿಸ್ತು ಹಾಗೂ ಸಾರ್ವಜನಿಕ ಬದುಕಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅನೇಕ ಜನಪರ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಹೊಣೆಗಾರಿಕೆ ಕಾರ್ಯಕರ್ತರ ಮೇಲಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯವೆಂದರೆ ಕಲುಷಿತ ಕ್ಷೇತ್ರ ಎಂಬ ಅಭಿಪ್ರಾಯ ಜನರಲ್ಲಿ ಮೂಡುತ್ತಿರುವುದು ವಿಷಾದನೀಯ. ಈ ಅಪನಂಬಿಕೆಯನ್ನು ನಿವಾರಣೆ ಮಾಡಲು ಕಾರ್ಯಕರ್ತರ ಆಚಾರ, ವಿಚಾರ, ಸಂಸ್ಕೃತಿ ಮತ್ತು ಸೇವಾ ಮನೋಭಾವ ಉತ್ತಮವಾಗಿರಬೇಕೆಂದು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಗೆ ತಾತ್ಕಾಲಿಕ ಹಿನ್ನಡೆ ಉಂಟಾಗಿರಬಹುದು. ಆದರೆ ಇಂತಹ ತರಬೇತಿ ಶಿಬಿರಗಳಿಂದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮತ್ತು ಸಂಘಟನಾ ಶಕ್ತಿ ಹೆಚ್ಚಾಗಲಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಬಲಿಷ್ಠವಾಗಿ ಹೊರಹೊಮ್ಮಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸದಾನಂದ ಗೌಡರು, ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಹಿನ್ನೆಲೆಯಲ್ಲಿ ವ್ಯಂಗ್ಯವಾಡಿದರು. ಪ್ರಸ್ತುತ ನಡೆಯುತ್ತಿರುವುದು ಕೇವಲ ಮೇಲ್ನೋಟದ ಬದಲಾವಣೆ. ಇದು ಶರ್ಟ್ ಬದಲಾಯಿಸಿದಷ್ಟೇ, ಒಳಗಿನ ಸ್ಥಿತಿ ಬದಲಾಗಿಲ್ಲ. ಒಂದು ಶರ್ಟ್ ಕೊಳೆಯಾಗಿದೆ ಎಂದು ಬದಲಾಯಿಸಿಕೊಂಡು ಬಂದಂತಾಗಿದೆ. ಈಗ ಬಂದಿರುವ ಶರ್ಟ್ ಕೂಡ ಕೆಲವೇ ದಿನಗಳಲ್ಲಿ ಅದೇ ರೀತಿ ಆಗುತ್ತದೆ ಎಂದು ಟೀಕಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಪ್ರತಿ ಪಂಚಾಯಿತಿಯಿಂದ ಪ್ರಮುಖ ಕಾರ್ಯಕರ್ತರನ್ನು ಆಯ್ಕೆ ಮಾಡಿ ಸುಮಾರು 180ಕ್ಕೂ ಹೆಚ್ಚು ಮಂದಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ಪಕ್ಷ ನಡೆದು ಬಂದ ದಾರಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ಸಂಘಟನಾ ಬಲವರ್ಧನೆ ಹಾಗೂ ಮುಂಬರುವ ರಾಜಕೀಯ ಸವಾಲುಗಳನ್ನು ಎದುರಿಸುವ ಕುರಿತು ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗುತ್ತಿದೆ. ಇನ್ನು ಗುರುವಾರ ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭಕ್ಕೆ ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ್ ಆಗಮಿಸಲಿದ್ದು, ವಿವಿಧ ಸಂಘಟನಾ ವಿಷಯಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಚಿವ ಸುರೇಶ್ ಕುಮಾರ್, ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡ ಗೋಪಿ, ಬೆಂಗಳೂರು ಗ್ರಾಮಾಂತರ ಪ್ರಭಾರಿಗಳಾದ ಬ್ಯಾಟರಂಗೇಗೌಡ, ಸಹ ಪ್ರಭಾರಿಗಳಾದ ವಾಸುದೇವ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಸೇರಿದಂತೆ ಜಿಲ್ಲೆಯ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ಇಡೀ ರಾಜ್ಯದಲ್ಲಿ ನಡೆಯುವಂಥ ಪ್ರಶಿಕ್ಷಣ ವರ್ಗದ ರೀತಿಯಲ್ಲಿ ಇಲ್ಲಿ ಕೂಡ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ನಮ್ಮ ರಾಮಚಂದ್ರಗೌಡರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತಿರ ಒಂದು 180 ಶಿಬಿರಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಒಬ್ಬ ರಾಜಕೀಯ ಕಾರ್ಯಕರ್ತ ಅವನು ವಿಚಾರವಂತ ಆಗಿರಬೇಕು, ಅವನು ಶಿಸ್ತುಬದ್ಧವಾಗಿ ನಡಿಬೇಕು, ಅವನು ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಿಳ್ಕೊಂಡಿರಬೇಕು. ಇವತ್ತಿನ ದೇಶದ ನರೇಂದ್ರ ಮೋದಿ ಅವರು ಕೊಟ್ಟಂಥ 100 ಯೋಜನೆಗಳನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶಿಕ್ಷಣ ವರ್ಗ ನಡೀತಾ ಇದೆ. ನನಗೆ ಅನ್ನಿಸಿದೆ, ಒಳ್ಳೆಯ ಸಿಸ್ಟಮ್ಯಾಟಿಕ್ ಆದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಮಿತ್ರ ಗಣೇಶ್ ಅವರ ಈ ಒಂದು ರಿಸಾರ್ಟ್ನಲ್ಲಿ. ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶಿಬಿರಾರ್ಥಿಗಳಿಗೂ ಕೂಡ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸುವಂಥ ಒಂದು ಜಾಗ ಇದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸುಮಾರು 12 ವಿವಿಧ ವಿಚಾರಗಳ ಬಗ್ಗೆ, ಅದು ನಾವು ನಡೆದು ಬಂದ ದಾರಿಯಿಂದ ಹಿಡಿದು ಮುಂದೆ ನಡಿಬೇಕಾದಂಥ ಕಾರ್ಯಯೋಜನೆವರೆಗೆ ಎಲ್ಲ ವಿಚಾರಗಳನ್ನು ಕೂಡ ಕಾರ್ಯಕರ್ತರಿಗೆ ತಿಳಿಸುವಂಥ ಕೆಲಸಕ್ಕೆ ಬೇರೆ ಬೇರೆ ಪ್ರಮುಖ ಭಾಷಣಗಾರರು ಇಲ್ಲಿ ಬರಲಿಕ್ಕಿದ್ದಾರೆ. ಇವತ್ತಿಂದ ನಾಳೆ ಸಾಯಂಕಾಲವರೆಗೆ ನಡೀತದೆ. ಪ್ರಾಯಶಃ ಎಲ್ಲ ರಾಜಕೀಯ ಪಾರ್ಟಿಗಳು ಈ ರೀತಿಯಾಗಿ ತಿಳ್ಕೊಂಡ್ರೆ ಒಳ್ಳೆಯ ಕಾರ್ಯಕರ್ತರ ತಯಾರಿಗೆ ಸಾಧ್ಯ ಆಗುತ್ತೆ. ಇವತ್ತು ರಾಜಕಾರಣ ಅಂತ ಹೇಳಿದರೆ ಒಂದು ಹೊಲಸು ಕ್ಷೇತ್ರ ಅಂತ ಹೇಳುವಂಥದ್ದು ಸಾಮಾನ್ಯ ಜನರಲ್ಲಿರುವಂಥ ಭಾವನೆ ದೂರ ಹೋಗಬೇಕು ಅಂತ ಹೇಳಿದರೆ
ಅವರ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಅವರ ಕಾರ್ಯಶೈಲಿ ಇದೆಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದೆ. ಬಹುಶಃ ನಮಗೆ ಸ್ವಲ್ಪ ಹಿನ್ನಡೆ ಇರುವಂಥ ಚಿಕ್ಕಬಳ್ಳಾಪುರ ಬಹುಶಃ ಈ ಕಾರ್ಯಕರ್ತರ ತಯಾರಿಯಿಂದಾಗಿ ನಾವು ಸದೃಢವಾಗಿ ಸಶಕ್ತವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕೂಡ ನಮ್ಮ ಶಾಸಕರು ನಮ್ಮ ಜಿಲ್ಲಾ ಪಂಚಾಯತು ತಾಲೂಕು ಪಂಚಾಯತ್ ಎಲ್ಲ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅದರ ಒಂದು ಮೂಲ ಪ್ರಯತ್ನ ಇವತ್ತಿಂದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಟ್ಟು ಶರ್ಟು ಹೋಗಿ ಒಳಗೆ ಸ್ವಲ್ಪ ಕೊಳೆ ಆಗಿದೆ ಅಂತ ಚೇಂಜ್ ಮಾಡಿಕೊಂಡು ಬಂದ್ದಾರೆ. ಇವರ ಶರ್ಟ್ ಕೂಡ ಒಂದು 4 ದಿನದಲ್ಲಿ ಅದೇ ರೀತಿ ಕೊಳೆ ಆಗುತ್ತೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನವರ ನೇಮಕಾತಿ ಆದಮೇಲೆ ಇಡೀ ದೇಶದಲ್ಲೇ ದೇಶದ ಪ್ರಶಿಕ್ಷಣ, ರಾಜ್ಯದ ಮಟ್ಟದಲ್ಲಿ ಪ್ರಶಿಕ್ಷಣ, ಅದೇ ರೀತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ, ಎಲ್ಲ ಮಂಡಲಗಳ ಪ್ರಶಿಕ್ಷಣ ನಡೀತಕ್ಕಂಥದ್ದು ಏನು ನಮ್ಮ ಪಕ್ಷದಲ್ಲಿ ಏನು ನಡ್ಕೊಂಬಂದಿದೆ ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಶಿಕ್ಷಣ ಕೂಡ ನಾವು ಇಲ್ಲಿ ಕೈವಾರ ಕ್ರಾಸು GK ರಿಸಾರ್ಟ್ಸಲ್ಲಿ ಇವತ್ತು ಮಾಡ್ತಾಯಿದ್ದೀವಿ. ಇಡೀ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ 30-40 ಮುಖಂಡರು, ಒಂದೊಂದು ಪಂಚಾಯತಿಗೆ ಒಬ್ಬ ಮುಖಂಡರು ಅಂತೇಳಿ ನಮ್ಮ ಪಕ್ಷದ ನಡೆದು ಬಂದ ದಾರಿ, ಪಕ್ಷದಲ್ಲಿ ಏನಾಗ್ತಾ ಇದೆ, ಸರ್ಕಾರ ಏನು ಮಾಡ್ತಾಯಿದೆ, ಮೋದಿಯವರ ನಾಯಕತ್ವದಲ್ಲಿ ಏನಾಗ್ತಾ ಇದೆ, ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯ ರಾಜಕಾರಣ ನಾವು ಯಾವ ಥರ ಮಾಡಬೇಕು ಅಂತಕ್ಕಂಥ ಏನು ಶಿಕ್ಷಣ ಪ್ರಶಿಕ್ಷಣ ಕಾರ್ಯಕ್ರಮದಲ್ಲಿ ಇವತ್ತು ಸುದೀರ್ಘವಾಗಿ 2 ದಿವಸ ಕಾರ್ಯಕ್ರಮ ಇದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಗೌಡರು ಅವರ ಜೊತೆಗೆ ನಮ್ಮ ಸಂಸದರಾದ ಕೆ ಸುಧಾಕರ್ ಅವರು, ನಮ್ಮ ಕೋಲಾರ ಮಾಜಿ ಸಂಸದರಾದ ಮುನ್ಷಮ್ಮಣ್ಣವರು, OA ನಾರಾಯಣಸ್ವಾಮಿಯವರು, ಅದರ ಜೊತೆಗೆ ನಮ್ಮ ಜಿಲ್ಲೆಯ ಮಾಜಿ ಜಿಲ್ಲಾ ಅಧ್ಯಕ್ಷರು, ನಮ್ಮ ಚಿಂತಾಮಣಿ ಅಭ್ಯರ್ಥಿ ಆಗಿದ್ದಂಥ ಗೋಪಿಯವರು, ಎಲ್ಲ ಮುಖಂಡರು ಕೂಡ ಈ ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದರು. ಉದ್ಘಾಟನೆ ನಡೆದಿದೆ. ಇವತ್ತಿನಿಂದ ನಾಳೆವರೆಗೂ ಸತತವಾಗಿ, ನಾಳೆ ಸಾಯಂಕಾಲ ಇದಕ್ಕೆ ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಅಶೋಕ್ ಅವರು ಕೂಡ ಅಣ್ಣವರು ಕೂಡ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಘಟನೆಗೆ ಮುಂಬರುವ ದಿನಗಳಲ್ಲಿ ದಿಕ್ಸೂಚಿಯಾದ ಕಾರ್ಯಕ್ರಮ ಆಗಿದೆ. ಇದು ಬಂದಿರತಕ್ಕಂಥ ಎಲ್ರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮದ ಒಂದು ಶುಭಾಶಯಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಏನು ನಮ್ಮ BJP ಏನು ಮುಖಂಡರು ಏನಿದ್ದಾರೆ, ಈ ಒಂದು ತಮ್ಮ ಮುಖಾಂತರ ಇಡೀ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ BJP ಕಾರ್ಯಕರ್ತರಿಗೆ ಒಂದು ಒಗ್ಗಟ್ಟಿನ ಒಂದು ಧ್ವನಿಯಲ್ಲಿ ಇವತ್ತು ಘಂಟಾಘೋಷವಾಗಿ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ಏನು ರಣಕಾಳೆಯನ್ನು ಕೂಗ್ತಾ ಇದೆ. ಪ್ರಶಿಕ್ಷಣ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯದು ಈ ರೆಸಾರ್ಟು GK ರೆಸಾರ್ಟಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಧಿಕಾರ ವಹಿಸ್ಕೊಂಡ ಮೇಲೆ 8 ಮಂಡಲಗಳ ಪ್ರಶಿಕ್ಷಣ ಕಾರ್ಯಕ್ರಮ ನಡೆದು 9-10 ಕೂಡ ಚೆನ್ನಾಗಿ ನಡೆದಿದೆ. ಆ 10 ಮಂಡಲಗಳು ಮತ್ತು ಮೋಚಾಗಳದು ಎಲ್ಲ ಸೇರಿ ಇವತ್ತು ನಮ್ಮ ಸೀಕಲ್ ರಾಮಚಂದ್ರೇಗೌಡರು ನಮ್ಮ ಜಿಲ್ಲಾಧ್ಯಕ್ಷರು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕಡೆಯೂ BJP ಕಹಳೆ ಉಳಿಬೇಕು, ಈ ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ BJP ತರಬೇಕು ಅಂತ ಹಗಲಿರುಳು ಇವತ್ತು ಉನ್ನತ ಬಿಸ್ನೆಸ್ ಇದ್ದು ಬಿಟ್ಟು ಇವತ್ತು ಪಕ್ಷಕ್ಕಾಗಿ ದುಡಿತಾ ಇದೆ. ಅವ್ರಿಗೆ ದೇವರ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ, ಇವತ್ತು ಎಲ್ಲ ನಮ್ಮ ಸದಾನಂದ ಗೌಡರಿಂದ ಹಿಡಿದು ಸಂಸದರಿಂದ ಹಿಡಿದು ಬ್ಯಾಟರಂಗೇಗೌಡರು ಉಸ್ತುವಾರಿಗಳನ್ನ, ಆ MLA ನಿಂತಂಥ ಅಭ್ಯರ್ಥಿಗಳನ್ನ, ಮಾಜಿ ಜಿಲ್ಲಾ ಅಧ್ಯಕ್ಷರುಗಳನ್ನ, ಮಾಜಿ MLAಗಳನ್ನ, ಎಲ್ಲ ಕಾರ್ಯಕರ್ತರನ್ನು ಮತ್ತು ಲೀಡರ್ಗಳನ್ನು ಜೊತೆಗೆ ಹಾಕ್ಕೊಂಡು ಇವತ್ತು ಒಟ್ಟಿಗೆ ಹೋಗ್ತಾ ಇದ್ದಾರೆ. ಪ್ರಶಿಕ್ಷಣ ವರ್ಗನೂ ಚೆನ್ನಾಗಿ ನಡೀತಾ ಇದೆ. ಇದು ವಿಜಯವಾಗಲಿ. ಮುಂದೆ ಎಲೆಕ್ಷನ್ಗಳು ಅವರು ಮುಖಾಂತರ ನಿಭಾಯಿಸುವಂಥ ಕೆಲಸ ಮಾಡೋದು. ಪ್ರಶಿಕ್ಷಣ ವರ್ಗ ಈಗ ಸುಮಾರು 50 ದಿನಗಳಿಂದ 10 ಮಂಡಲಗಳಲ್ಲಿಯೂ ಸಹ ಎಲ್ಲ ಕಡೆ ಹೊರಗಡೆ ಹೋಗಿ ಆ ಒಂದು ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಿ ಈ ಒಂದು ಪ್ರಶಿಕ್ಷಣ ವರ್ಗ ಪ್ರತಿ 3 ವರ್ಷಗಳಿಗೊಮ್ಮೆ
ಯಾವಾಗ ಜಿಲ್ಲಾಧ್ಯಕ್ಷರು ಆಯ್ಕೆ ಆಗ್ತಾರೆ, ಮಂಡಲಾಧ್ಯಕ್ಷರುಗಳು ಆಯ್ಕೆ ಆಗ್ತಾರೆ, ಆಗ ಒಂದು ಈ ಪ್ರಶಿಕ್ಷಣ ವರ್ಗ ಇಡೀ ನಮ್ಮ ರಾಷ್ಟ್ರದಲ್ಲೇ ಈ 60-50 ದಿವಸಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಹೀಗಾಗಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರ ಸಿ.ಕಲ್ ರಾಮಚಂದ್ರ ಗೌಡ್ರವರ ನೇತೃತ್ವದಲ್ಲಿ ಈ ಪ್ರಶಿಕ್ಷಣ ವರ್ಗವನ್ನು ಅತಿ ಚೆನ್ನಾಗಿ ಆಯೋಜನೆ ಮಾಡಿ ಇದಕ್ಕೆ ಉದ್ಘಾಟನೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ಆಗಮಿಸಿದರು. ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಕೆ ಸುಧಾಕರ್ ಅವರು ಆಗಮಿಸಿದರು. ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಸಂಸದರಾದಂತಹ ಎಸ್ ಮುನಿಸ್ವಾಮಿ ಅವರು ಆಗಮಿಸಿದರು. ಈ ಒಂದು ತಂಡ ಈಗಾಗಲೇ ಉದ್ಘಾಟನೆ ಆಗಿ ಇದು ಸಂಜೆ 8:30ವರೆಗೂ ಈ ಪ್ರಶಿಕ್ಷಣ ವರ್ಗ ಒಂದೊಂದು ಅವಧಿ ಕಾರ್ಯಕ್ರಮ ತಗೊತೀವಿ. ತಗೊಂಡಿದ್ದಾದ ಮೇಲೆ ಮತ್ತೆ ನಾಳೆ ಸಂಜೆವರೆಗೂ ಈ ಕಾರ್ಯಕ್ರಮ ಇರುತ್ತೆ. ನಾಳೆ ಸಂಜೆ 4 ಗಂಟೆಗೆ ಒಂದು ಲಾಸ್ಟು ಸಮಾರಂಭಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.